ರಬ್ ಮಾಡಿ 15 ಮಿನಿಟ್ಸ್ ಬಿಟ್ಬಿಡಿ. ಸೊ ಬಿಟ್ಬಿಟ್ಟಾದ್ಮೇಲೆ ನಿಮಗೆ ಅಂದರೆ ವಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಓಕೆನಾ? ಆಮೇಲೆ ನಾನು ತೋರಿಸ್ತೀನಿ. ನೋಡ್ತಾ ಇದ್ದೀರಾ? ಸೊ ನಿಮ್ಮ ಹ್ಯಾಂಡ್ಸ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ನೋಡಿ ಸೂಪರ್ ಅಲ್ಲ? ಸೊ ಇದು ನಾವು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಲೇಡೀಸಿಂದ ಹಿಡಿದು, ಚಿಕ್ಕವರಿಂದ ಹಿಡಿದು, ದೊಡ್ಡವರಿಂದ ಹಿಡಿದು ಎಲ್ರಿಗೂ ಉಪಯುಕ್ತ ಆಗುವಂತಹ ವಿಷಯ. ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ. ಸೊ ನಿಮ್ಮ ಫೇಸಲ್ಲಿ ಟ್ಯಾನ್ ಅಥವಾ ನಿಮ್ಮ ಫೇಸ್ ಏನಾದರೂ ಬ್ಲ್ಯಾಕ್ ಆಗ್ತಿದೆ, ಕಪ್ಪಾಗ್ತಿದೆ ಅಂತಂದ್ರೆ ನಾನು ಈ ಒಂದು ಹೋಮ್ ರೆಮಿಡಿನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದರಲ್ಲಿ ಯಾವುದೇ ರೀತಿಯಂಥ ಸೈಡ್ ಎಫೆಕ್ಟ್ಸ್ ಇರಲ್ಲ. ನಿಮ್ಮ ಫೇಸ್ ಅನ್ನೊಂದು ಶೈನಿಂಗ್ ಆಗುತ್ತೆ, ಗ್ಲೋ ಆಗುತ್ತೆ. ನಿಮಗೆ ವೈಟ್ ಕಲರ್ ಸ್ವಲ್ಪ ವೈಟ್ ಬರ್ತೀರಾ ನಿಮ್ಮ ಫೇಸ್ ಅನ್ನೋದು. ಏನಾದ್ರು ನೀವು ಇವಾಗ ಬಿಸಿಲಲ್ಲಿ ಈಚೆ ಓಡಾಡುವಂಥವ್ರಾಗಿರ್ಬೋದು, ಆಫೀಸ್ ವರ್ಕ್ ಆಗಿರ್ಬೋದು, ಬಿಸಿಲಲ್ಲಿ ಕೆಲಸ ಮಾಡುವಂಥವ್ರಿಗೆ ಇದು ಒಳ್ಳೆ ವಿಡಿಯೋ ಅಂತಾನೆ ಹೇಳ್ಬೋದಾಗಿರುತ್ತೆ. ಸೊ ನೀವು ಯಾವಾಗಾದ್ರೂ ರಜಾ ಇದ್ದಾಗ, ಸಂಡೇಸ್ ಆಗಿರ್ಬೋದು, ಮಾಮೂಲಿ ಇವಾಗ ಮನೆಗೆ ಬಂದಾಗ ಇದಕ್ಕೊಂದು 15 ಮಿನಿಟ್ಸ್ ಸಾಕಾಗುತ್ತೆ. 15 ನಿಮಿಷದಲ್ಲಿ ನೀವು ನಿಮ್ಮ ಒಂದು ಫೇಸ್ ಅನ್ನ ಹೊಳಪು ಬರೋ ತರ ಮಾಡ್ಕೋಬಹುದು. ಯಾವ ತರ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೊಂದು ಹೋಮ್ ರೆಮಿಡಿ ಪ್ಯಾಕ್ ಇದೆ. ಈಚೆಯಿಂದ ತರುವಂತ ಪ್ಯಾಕ್ಸ್ ಯಾವುದೂ ಅಲ್ಲ, ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಿಮ್ಮ ಒಂದು ಫೇಸ್ ಅನ್ನ ಬ್ರೈಟ್ನೆಸ್ ಬರುವಂಥದ್ದು, ನಿಮ್ಮ ಫೇಸು ಹೊಳೆಯುವಂಥದ್ದು, ನಿಮ್ಮ ಮುಖ ಶೈನಿಂಗ್ ಬರುವಂಥದ್ದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ. ನಾನು ವಿಡಿಯೋ ಕ್ಲಿಪ್ ಕೂಡ ಹಾಕ್ತೀನಿ. ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಸೊ ಏನೇನು ರೆಮಿಡೀಸ್ ಹಾಕಿ ಮಾಡುವಂಥದ್ದು ನಾನೆಲ್ಲ ಹೇಳಿದ್ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ನೀವೇನು ಮಿಸ್ಟೇಕ್ ಮಾಡ್ತೀರಾ ಅಂದ್ರೆ, ನಾನು ಯಾವ ಸ್ಟೆಪ್ಪಲ್ಲಿ ಹೇಳಿರ್ತೀನೋ ಅದೇ ಸ್ಟೆಪ್ಪಲ್ಲಿ ನೀವು ನಿಮ್ಮ ಒಂದು ಫೇಸ್ ಪ್ಯಾಕ್ ಅನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೀವೇನಾದ್ರೂ ಫಾಲ್ಟ್ ಆಯ್ತು ಅನ್ನೋದಾದ್ರೆ ನಿಮಗೆ ಅಷ್ಟೊಂದು ಹೊಳಪು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ನೀವೇನಾದ್ರೂ ನಿಮ್ಮ ಫೇಸ್ ಅನ್ನೋದು ಬ್ರೈಟ್ನೆಸ್ಸು, ಮತ್ತೆ ನಿಮ್ಗೆ ಏನಾದ್ರು ಡಾರ್ಕ್ ಸರ್ಕಲ್ಸ್ ಇತ್ತು, ಪಿಗ್ಮೆಂಟೇಷನ್ ಇತ್ತು, ಪಿಂಪಲ್ಸ್ ಇತ್ತು, ಬ್ಲ್ಯಾಕ್ ಮಾರ್ಕ್ಸ್ ಇತ್ತು ಅಂದ್ರೆ ಈ ಒಂದು ಏನು ಹೇಳ್ತೀರಾ ಹೋಮ್ ರೆಮಿಡಿ ಪ್ಯಾಕ್, ಫೇಸ್ ಪ್ಯಾಕ್ ನಿಮಗೆ ಸಾಕಾಗುತ್ತೆ. ಸ್ಕಿನ್ ವೈಟ್ನಿಂಗ್ ಪ್ಯಾಕ್, ಸ್ಕಿನ್ ಬ್ರೈಟ್ನಿಂಗ್ ಪ್ಯಾಕ್ ಅಂತಾನೆ ನೀವು ಹೇಳ್ಕೋಬೋದಾಗಿರುತ್ತೆ. ಸೊ ಆ ಒಂದು ಒಳ್ಳೆ ಸೂಪರ್ಫುಲ್ ಹೋಮ್ ರೆಮಿಡಿನ ನಾನು ತಯಾರು ಮಾಡ್ತೀನಿ. ಸೊ ನೀವು ಕೂಡ ಶೇರ್ ಮಾಡ್ತೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮೊದಲಿಂದ ಕೊನೆವರೆಗೂ ವಿಡಿಯೋನ ನೋಡಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಲ್ಲ. ಸೊ ನಮಗೆ ಫಸ್ಟ್ ನಾವೇನು ಮಾಡಬೇಕು, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಎಲ್ಲ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಫಸ್ಟ್ ಸ್ಟೆಪ್, ನೀವು ಫೇಸ್ ಪ್ಯಾಕ್ ಅನ್ನ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗುತ್ತೆ. ಕ್ಲೆನ್ಸಿಂಗ್ ಅನ್ನ ಹಸಿ ಹಾಲಲ್ಲಿ, ಕಾಯಿಸಿರೋ ಹಾಲಂತಲ್ಲ, ಹಸಿ ಹಾಲಲ್ಲಿ ನೀವು ಕ್ಲೆನ್ಸಿಂಗ್ ಅನ್ನ ಮಾಡ್ಕೋಬೇಕು. ಯಾವ ತರ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಕ್ಲೆನ್ಸಿಂಗ್ ಆದ್ಮೇಲೆ ಫೇಸ್ ಪ್ಯಾಕ್. ಕ್ಲೆನ್ಸಿಂಗ್ ಗಿಂತ ಮುಂಚೆ ನಿಮ್ಮ ಫೇಸ್ ನೋಡಿ, ನಾನು ನಾರ್ಮಲ್ ಫೇಸ್ ಇದೆ, ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಬಂದಿದ್ದಾದ್ಮೇಲೆ ಕ್ಲೆನ್ಸಿಂಗ್ ಮಾಡ್ತೀನಿ, ಆಮೇಲೆ ಫೇಸ್ ಪ್ಯಾಕ್ ಹಾಕೊಂಡು ಹೇಗೆ ಅಂತೇಳಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಫೇಸಲ್ಲಿ ಇರೋದಂತ ಡಸ್ಟ್ ಆಗಿರ್ಬೋದು, ಏನೇನಿರುತ್ತೆ ಕೆಮಿಕಲ್ಸ್ ಎಲ್ಲ ಹೋಗುತ್ತೆ. ನೀಟಾಗಿ 2 ಟೈಮ್ಸ್ ಫೇಸ್ ವಾಶ್ ಮಾಡ್ಕೊಂಡು ಬಂದು ಆಮೇಲೆ ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗುತ್ತೆ. ನಾನು ಒಂದೊಂದು ಸ್ಟೆಪ್ ಹೇಳ್ತೀನಿ. ಇದೇ ಸ್ಟೆಪ್ಪಲ್ಲಿ ನೀವು ಮಾಡ್ತು ಅಂತಂದ್ರೆ ನಿಮ್ಮ ಸ್ಕಿನ್ ಅನ್ನೋದು ಬ್ರೈಟ್ ಆಗುತ್ತೆ, ವೈಟ್ನಿಂಗ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಫೇಸ್ ವಾಶ್ ಮಾಡ್ಕೊಂಡು ಹೇಗೆ ಮಾಡ್ತೀನಿ ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಸೊ ನೀಟಾಗಿ ಫೇಸ್ ವಾಶ್ ಮಾಡಿರ್ತೀವಲ್ಲ ಈ ರೀತಿಯಾಗಿ ಒರೆಸ್ಕೊಳ್ಳಿ. ನೆಕ್ಸ್ಟ್ ಹಾಲಲ್ಲಿ ಯಾವ ಥರ ಕ್ಲೆನ್ಸಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಓಕೆನಾ? ನೀಟಾಗಿ 2 ಟೈಮ್ಸ್ ನೀವು ಫೇಸನ್ನು ವಾಶ್ ಮಾಡಿಕೊಂಡು ಬಂದು ಈ ರೀತಿಯಾಗಿ ಒಂದು ಟವಲಿಂದ ಒರೆಸ್ಕೋಬೇಕಾಗುತ್ತೆ. ನೀವೊಂದು ಬಟ್ಲಲ್ಲಿ ಹಾಲನ್ನು ತೊಗೊಂಡಿದ್ದೀನಿ, ಹಸಿ ಹಾಲು ನೋಡಿ, ಇಷ್ಟು ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಸೊ ಇದು ಟಿಶ್ಯೂ, ನಿಮ್ಮ ಹತ್ರ ಕಾಟನ್ ಪ್ಯಾಡ್ಸ್ ಇತ್ತು ಅಂತಂದರೆ ಅದನ್ನು ತೊಗೋಬೋದು. ಕಾಟನಲ್ಲಿ ಕಾಟನ್ ಇರುತ್ತಲ್ಲ ಅದನ್ನು ತೊಗೋಬೋದು. ನಾನಲ್ಲಿ ಟಿಶ್ಯೂನ ತೊಗೊಂಡಿದ್ದೀನಿ, ಸಿಂಪಲಾಗಿ ಎಲ್ಲರೂ ಮನೇಲಿ ಇರುತ್ತೆ ಅಂತ. ಸೊ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಟಿಶ್ಯೂನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಹಸಿ ಹಾಲಿಗೆಲ್ಲ, ಕಾಯಿಸಿರೋ ಹಾಲಲ್ಲ, ಇನ್ನೊಂದ್ಸತಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಹಸಿ ಹಾಲನ್ನು ಈ ರೀತಿಯಾಗಿ ಟಿಶ್ಯೂ ಅಲ್ಲಿ ಹತ್ಕೊಳ್ಳಿ. ಸೊ ಹತ್ಕೊಂಡು ನೀವು ಈ ರೀತಿಯಾಗಿ ನೋಡಿ, ನಾನು ಯಾವ ಥರ ನಿಮಗೆ ತೋರಿಸ್ಕೊಡ್ತಿದ್ದೀನೋ ಈ ರೀತಿಯಾಗಿ ಮಾಡ್ಕೊಬೇಕಾಗುತ್ತೆ ಕ್ಲೆನ್ಸಿಂಗನ್ನು. ನಿಮ್ಮ ಒಂದು ಫೇಸ್ ಪ್ರತಿಯೊಂದು ಕಡೆನೂ ನೀವು ಕ್ಲೆನ್ಸಿಂಗನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಕಣ್ಗಳ ಮೇಲಾಗಿರ್ಬೋದು, ಕೆಳಗಡೆ ಡಾರ್ಕ್ ಸರ್ಕಲ್ ಹತ್ರ ಆಗಿರ್ಬೋದು, ಈ ರೀತಿಯಾಗಿ ಫಸ್ಟ್ ಈ ಥರ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ನಿಮ್ಮ ನೋಸ್ ಮೇಲೆ ಆಗಿರ್ಬೋದು, ಸೊ ಎಲ್ಲ ಕಡೆ ನಿಮ್ಮ ಒಂದು ಮುಖದಲ್ಲಿ ಫುಲ್ಲು ಕ್ಲೆನ್ಸಿಂಗನ್ನು ಮಾಡ್ಕೊಳ್ಳಿ. ಕ್ಲೆನ್ಸಿಂಗ್ ಮಾಡ್ಕೊತ ಈ ರೀತಿಯಾಗಿ ಕ್ಲೆನ್ಸಿಂಗನ್ನು ಮಾಡ್ಕೊಳ್ಳಿ. ಓಕೆನಾ? ಹಾಲಲ್ಲೇ ಮಾಡ್ಕೋಬೇಕು. ನೀವು ಮಾಡ್ಕೊಂಡಾಗ ನಿಮಗೆ ಏನೇನಿರುತ್ತೆ ನಿಮ್ಮ ಒಂದು ಫೇಸಲ್ಲಿ, ನಿಮ್ಮ ಒಂದು ಸ್ಕಿನ್ನಲ್ಲಿ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ನಿಮ್ಗೆ ಏನಾದರೂ ಕೆಮಿಕಲ್ಸ್ ಇತ್ತು ನಿಮ್ಮ ಫೇಸಲ್ಲಿ ಅಂತಂದರೆ ಈ ಹಾಲು ಮುಖಾಂತರ ಎಲ್ಲ ಹೋಗ್ಬಿಡುತ್ತೆ. ಫಸ್ಟ್ ನೀವು ಫೇಸ್ ಪ್ಯಾಕನ್ನು ಹಾಕೋಬಾರ್ದು. ಇದರಲ್ಲಿ ನೀವು ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೋಬೇಕು. ಕ್ಲೆನ್ಸ್ ಮಾಡಿದಾದ್ಮೇಲೆ ಸ್ಕ್ರಬ್ಬಿಂಗ್ ಮಾಡ್ಕೋಬೇಕು. ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದು ನಾನು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ?
ಸ್ಕ್ರಬ್ಬಿಂಗ್ ಏನಿಲ್ಲ, ಎರಡು ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಈ ರೀತಿಯಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ. ಓಕೆನಾ? ಕ್ಲೆನ್ಸ್ ಮಾಡ್ಕೊಳೋದು ಗೊತ್ತಾಯ್ತಾ? ಮಾಡಿದ್ಮೇಲೆ ಕೈಯಲ್ಲಿ ಒಂದ್ಸತಿ ಈ ರೀತಿಯಾಗಿ ನೀವು ಎಲ್ಲ ಕಡೆ ಸ್ವಲ್ಪ ಕೈಯಲ್ಲಿ ತೊಗೊಂಡು ಈ ರೀತಿಯಾಗಿ ಅಂದ್ಕೊಳ್ಳಿ. ಓಕೆನಾ? ಒಂದು ಪ್ಯಾಕನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಒಂದು ಅರ್ಧ ಚಮಚದಷ್ಟು ಕಾಫಿ ಪೌಡರು ಮತ್ತು ಅರ್ಧ ಚಮಚದಷ್ಟು ಸಕ್ಕರೆ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ, ಇದನ್ನು ನೀರಲ್ಲಿ ನಾನೇನು ಬೆರೆಸಲ್ಲ, ಒಂದು ಸ್ವಲ್ಪ ನಾವು ಅವಾಗೆ ಕ್ಲೆನ್ಸಿಂಗ್ ಮಾಡ್ಕೊಂಡ್ವಲ್ಲ ಅದ್ರದ್ದು ಹಾಲು ಇರುತ್ತಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಬಂದಿದೆ. ನೋಡಿ ಈ ರೀತಿಯಾಗಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಸ್ಕ್ರಬ್ಬಿಂಗ್ ಎಲ್ಲ ಕಡೆ, ನಿಮ್ಮ ಬಾಡಿದು, ನಿಮ್ಮ ಸ್ವಲ್ಪ ಫೇಸ್ ಎಲ್ಲ ಕಡೆ. ಇದನ್ನೇ ಸೇಮ್ ನಿಮ್ಮ ಒಂದು ಇದಕ್ಕೂ ಅಷ್ಟೇ, ಕೈಗಳಿಗೂ ಅಷ್ಟೇ, ಕಾಲುಗಳಿಗೂ ಅಷ್ಟೇ ಸೇಮ್. ಇದು ಟ್ಯಾನ್ ರಿಮೂವ್ ಮಾಡುತ್ತೆ, ನಿಮಗೆ ಬ್ಲ್ಯಾಕ್ ಮಾರ್ಕ್ಸ್ ಇತ್ತು ಅಂತಂದರೆ ಎಲ್ಲ ರಿಮೂವ್ ಮಾಡುತ್ತೆ, ಶುಗರಲ್ಲಿ ಎಲ್ಲ ರಿಮೂವ್ ಮಾಡುವಂಥ ಶಕ್ತಿ ಇದೆ. ಕಾಫಿಯಲ್ಲೂ ಅಷ್ಟೇ. ನೋಡಿ ಈ ರೀತಿಯಾಗಿ ನಿಮ್ಮ ಒಂದು ಫೇಸ್ ಎಲ್ಲ ಪಾರ್ಟ್ಸ್ಗಳಿಗೂ ಕಣ್ಮೇಲಾಗಿರ್ಬೋದು ನೀಟಾಗಿ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ. ಸೊ ಸ್ಕ್ರಬ್ಬಿಂಗ್ ಮಾಡಿಕೊಂಡು ನಾನು ಇಲ್ಲಿ ಕೆಳಗಡೆ ಇಟ್ಕೊತೀನಿ ಇದನ್ನು. ಸೊ ಎರಡು ಕೈಯಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಸ್ಕ್ರಬ್ಬಿಂಗು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂದರೆ 1/2 ಸ್ಪೂನ್ ಶುಗರು, 1/2 ಸ್ಪೂನ್ ಕಾಫಿ ಪೌಡರು ಮತ್ತು ಅರ್ಧ ಸ್ಪೂನಷ್ಟು ಹಸಿ ಹಾಲು. ಕ್ಲೆನ್ಸಿಂಗ್ ಮಾಡ್ಕೊಂಡಿರ್ತಾರಲ್ಲ ಅದರದ್ದೇ ಮಿಕ್ಕಿರುತ್ತಲ್ಲ ಅದಕ್ಕೆ ಮಾಡ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಸೊ ಈ ರೀತಿಯಾಗಿ ನೋಡಿ ಯಾವ್ಯಾವ ಪೊಸಿಷನಲ್ಲಿ ನಾನು ಮಾಡ್ತಿದ್ದೀನಿ ನೋಡಿ ಸ್ಕ್ರಬ್ಬಿಂಗು. ಈ ರೀತಿಯಾಗಿ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ ಕಂಪ್ಲೀಟ್ ನಿಮ್ಮ ಫೇಸ್ಗೆ. ಇನ್ನೂ ಸ್ವಲ್ಪ ಬೇಕಾದರೆ ತೊಗೊಂಡು ಎರಡೂ ಕೈಯಲ್ಲಿ ಮಾಡ್ಕೊಳ್ಳಿ, ಒಂದೇ ಕೈಯಲ್ಲಿ ಬೇಡ. ಸೊ ನಾನು ಈ ರೀತಿಯಾಗಿ ಸ್ಕ್ರಬ್ಬಿಂಗನ್ನು ಮಾಡ್ಕೊತಿದ್ದೀನಿ. ನೋಡಿ ನೋಸ್ ಹತ್ರ ಆಗಿರ್ಬೋದು, ಪ್ರತಿಯೊಂದು ಕಡೆಗೆ ಈ ಡಾರ್ಕ್ ಸರ್ಕಲ್ ಹತ್ರ ಎಲ್ಲ ಕಡೆನೂ ಈ ರೀತಿಯಾಗಿ ಮಾಡ್ಕೊಳ್ಳಿ. ಓಕೆನಾ? ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟು ವಾಶ್ ಮಾಡೋಣ. ಒಂದು 5 ಮಿನಿಟ್ಸ್ ಅಷ್ಟಾದರೂ ನೀವು ಸ್ಕ್ರಬ್ಬಿಂಗನ್ನು ಮಾಡ್ಕೊಬೇಕಾಗುತ್ತೆ. ಸೊ ಯಾವುದು ಇವಾಗ ನಾವು ಫೇಸ್ ಪ್ಯಾಕ್, ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಪ್ಯಾಕು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತೇಳಿ. ಆಮೇಲೆ ಫೇಸ್ ಪ್ಯಾಕ್ನ ಹೇಗೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಬೇಗ ಹೋಗಿ ವಿಡಿಯೋನ ನೋಡ್ಕೊಂಡು. ಸೊ ಗಾಯ್ಸ್, ಇವಾಗ ನಾವು ಒಳ್ಳೆ ಫೇಸ್ ಪ್ಯಾಕನ್ನು ರೆಡಿ ಮಾಡೋಣ. ಸೊ ಈ ಫೇಸ್ ಪ್ಯಾಕನ್ನು ನೀವು ವಾರಕ್ಕೆ ಒಂದು 2 ಇಂದ 3 ಟೈಮ್ಸ್ ಯೂಸ್ ಮಾಡಿದ್ರೆ, ಸೊ ನಿಮ್ಮ ಒಂದು ಫೇಸ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಫುಲ್ ಎಂಟೈರ್ ನಿಮಗೆ ಕೈಗೆ, ಕಾಲಿಗೆ ಮತ್ತು ಫೇಸ್ಗೆ 3ಕ್ಕೂ ಸೂಟ್ ಆಗುವಂತಹ ಹೋಮ್ ರೆಮಿಡಿನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ತುಂಬಾ ಈಸಿ, ಮನೇಲಿರೋಂಥ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡೋವಂಥದ್ದು. ಸೊ ಫಸ್ಟು ನಾನಿಲ್ಲಿ ನೋಡಿ ಈ ರೀತಿಯಾದಂಥ 1 ಸ್ಪೂನಷ್ಟು ಕಡಲೆ ಹಸಿಟ್ಟನ್ನು ಹಾಕೊತಾ ಇದ್ದೀನಿ. 1 ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕೊಂಡ್ಮೇಲೆ ನೋಡಿ ಇಷ್ಟು 1 ಚಿಟಿಕೆಯಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ಅದಕ್ಕೆ ನಾನು ಇದರಲ್ಲಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಕಾಫಿ ಪೌಡರನ್ನು ಕೂಡ ಹಾಕೋತಾ ಇದ್ದೀನಿ. ಕಾಫಿ ಪೌಡರ್ ಎಲ್ಲ ಹಾಕೊಂಡ್ಮೇಲೆ ನಾನಿಲ್ಲಿ ಅರ್ಧ ನಿಂಬೆಹಣ್ಣನ್ನು ಕೂಡ ಇದಕ್ಕೆ ಹಿಂಡ್ಕೊತಾ ಇದ್ದೀನಿ. ನೋಡಿ ನೀವು ನೋಡ್ತಾ ಇರ್ಬೋದು. ಸೊ ಅರ್ಧ ನಿಂಬೆಹಣ್ಣನ್ನು ಕೂಡ ಹಿಂಡ್ತಾ ಇದ್ದೀನಿ. ಅರ್ಧ ಸಾಕಾಗುತ್ತೆ, ನೀವು ನೋಡ್ಕೊಳ್ಳಿ ಎಷ್ಟು ಜಾಸ್ತಿ ಫೇಸ್ ಪ್ಯಾಕ್ ಅಂದರೆ ನಿಮ್ಮ ಒಂದು ಬಾಡಿಗಲ್ವಾ, ಸೊ ಗೊತ್ತಾಗುತ್ತೆ. ಸೊ ಅದಾಗಿದ ತಕ್ಷಣ ನಾನು ಇದಕ್ಕೆ ಮೊಸರನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಅದೇ ಸ್ಪೂನಲ್ಲಿ ತಗೊಂಡು ಸೊ ಮೊಸರನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಮೊಸರು ಹಾಕೊಂಡ್ರೆ ಸಾಕು. ಮೊಸರು ಹಾಕೋದ್ರಿಂದ ಸೊ ನಿಮ್ಮ ಫೇಸಲ್ಲಿರುವಂತಹ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ನಿಮ್ಗೆ ಏನೇನು ಇರುತ್ತಲ್ವಾ ಎಕ್ಸ್ಟ್ರಾ ಪಿಂಪಲ್ಸ್ ಆಗಿರ್ಬೋದು, ಮತ್ತು ಅರಿಶಿನೂ ಅಷ್ಟೇ ತುಂಬಾ ಚೆನ್ನಾಗಿರೋಂತಹ ಹೋಮ್ ರೆಮಿಡಿಗಳಿದೆಲ್ಲ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಹಾಲನ್ನು ತಗೋತಾ ಇದ್ದೀನಿ. ಹಾಲು ಕೂಡ ನೀವು ಎಷ್ಟು ಬೇಕೋ ಅಷ್ಟನ್ನು ತಗೋಬೇಕಾಗುತ್ತೆ. ಇದನ್ನು ಹಾಲಲ್ಲೇ ನಾವು ಕಲಿಸ್ಬೇಕಾಗುತ್ತೆ. ನೋಡಿ ಇಷ್ಟು ಹಾಲನ್ನು ತಗೋತಾ ಇದ್ದೀನಿ. ಎಲ್ಲ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡೋಣ. ನಾವು ಮಿಕ್ಸ್ ಮಾಡ್ಕೊತ ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ಳೋಣ. ಓಕೆನಾ? ಸೊ ನಾನು ಇದನ್ನು ಹಾಲನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತೀನಿ. ಸೊ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋಣ ನಾವು. ಸೊ ನೋಡಿ ಹಾಲು ಈ ಥರ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಈ ರೀತಿಯಾಗಿ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ನಾವಿವಾಗ ಏನಂತ ಹೇಳಿದ್ರೆ ಇದಕ್ಕೆ ಕಾಫಿ ಪೌಡರು ಕೂಡ ಹಾಕಿದ್ದೀವಿ, ಅದರಿಂದ ಈ ರೀತಿಯಾಗಿ ಕಲರ್ ಬರ್ತಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಕಾಣಿಸ್ತಿದೆ ಅಲ್ವಾ ನಿಮಗೆ? ಸೊ ಸಕ್ಕತ್ತಾಗಿದೆ. ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊತೀನಿ ನಾನು ಇದಕ್ಕೆ. ಓಕೆನಾ? ಇನ್ನೊಂದು ಚೂರು ನೀವು ರಾ ಮಿಲ್ಕೇ ತೊಗೋಬೇಕಾಗುತ್ತೆ, ಕಾಯಿಸಿರೋದಲ್ವಾ, ಹಸಿ ಹಾಲಲ್ಲ, ಕಾಯಿಸಿರೋ ಹಾಲಲ್ಲ, ಹಸಿ ಹಾಲನ್ನೇ ತೊಗೋಬೇಕಾಗುತ್ತೆ. ಅಂದರೆ ರಾ ಮಿಲ್ಕು. ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳಿ ನಿಮಗೆ. ಸೊ ನಿಮಗೆ ನೋಡಿ ನಾನು ಎಷ್ಟು ಗಟ್ಟಿ ಟೆಕ್ಸ್ಚರಲ್ಲಿ ಮಾಡಿದ್ದೀನಿ. ನೋಡಿ ಈ ಥರ ಇರಬೇಕಾಗುತ್ತೆ. ಕಾಣಿಸ್ತಿದೆಯಾ? ಸೊ ನೋಡಿ ಈ ರೀತಿಯಾಗಿದ್ದರೆ ನಿಮಗೆ ಪರ್ಫೆಕ್ಟಾಗಿ
ಬರುತ್ತೆ. ನಿಮ್ಮ ಫೇಸ್ಗೂ ಅಷ್ಟೇ ಎಲ್ಲದಕ್ಕೂ ಅಷ್ಟೇ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ಫೇಸ್ ಪ್ಯಾಕ್ ಕಾಣಿಸ್ತಿದೆಯಾ? ಸೊ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಇನ್ನೊಂದ್ಸತಿ ನಾನು ಹೇಳ್ತೀನಿ. ನಾನು ಇದರಲ್ಲಿ ಇದೇ ಸ್ಪೂನಲ್ಲಿ, ನಿಮ್ಮ ಮನೆಯಲ್ಲಿ ನೀವು ಒಂದೇ ಸ್ಪೂನನ್ನು ಇಟ್ಕೊಳ್ಳಿ. ಇದರಲ್ಲಿ 1 ಸ್ಪೂನಷ್ಟು ಕಡಲೆ ಹಸಿಟ್ಟು, ಕಾಲು ಚಮಚದಷ್ಟು ಅರಿಶಿನ ಹಾಕೊಂಡಿದ್ದೀನಿ. ನಂತರ ಅರ್ಧ ಚಮಚದಷ್ಟು ಕಾಫಿ ಪೌಡರು, ಮತ್ತೆ ಹಾಲು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಈ ರೀತಿಯಾಗಿ ಥಿಕ್ನೆಸ್ ಬರೋ ಹಾಗೆ ನೋಡ್ಕೊಳ್ಳಿ. ನಂತರ ಮೊಸರು ಕೂಡ 1 ಸ್ಪೂನ್ ಅಷ್ಟು, ಕಡಲೆ ಹಸಿಟ್ಟು ಎಷ್ಟು ತೊಗೊಂಡಿರ್ತಾರಲ್ಲ ಅಷ್ಟು ಮೊಸರು ತಗೊಂಡು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣನ್ನು, ಅರ್ಧ ಅಂದರೆ ಇವಾಗ 1 ನಿಂಬೆಹಣ್ಣಲ್ಲಿ ಅರ್ಧ ಮಾಡಿ ಇನ್ನೂ ಅರ್ಧ ಮಾಡ್ತೀವಲ್ಲ, ಕಾಲು ನಿಂಬೆಹಣ್ಣು ಅನ್ಕೊಳ್ಳಿ. ಕಾಲು ನಿಂಬೆಹಣ್ಣು ರಸನ ಹಾಕೋಬೇಕಾಗುತ್ತೆ. ಫುಲ್ಲು ಹಾಲಲ್ಲೇ ಕಲಿಸಿರೋದು, ನಾನು ಯಾವುದೇ ರೀತಿ ಅಂತ ನೀರನ್ನು ಮಿಕ್ಸ್ ಮಾಡಿಲ್ಲ. ಈ ರೀತಿಯಾಗಿ ನೀವು ಕಲಿಸ್ಕೊಳ್ಳಿ. ಸೊ ಈ ರೀತಿಯಾಗಿ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಈಗ ಯಾವ ಥರ ಆ ಒಂದು ಫೇಸ್ ಪ್ಯಾಕ್ನ ಹಚ್ಕೊಳ್ಳೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಗೈಸ್, ವಿಡಿಯೋ ನೋಡ್ಕೊಂಬಂದ್ರಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ. ಸೊ ಆ ಒಂದು ಫೇಸ್ ಪ್ಯಾಕ್ ಈಗ ನನ್ನ ಕೈಯಲ್ಲಿದೆ. ಸೊ ನಾವು ಆಲ್ರೆಡಿ ಕ್ಲೆನ್ಸಿಂಗ್ ಆಗಿದೆ, ಸೊ ಸ್ಕ್ರಬ್ಬಿಂಗ್ ಆಗಿದೆ. ನೆಕ್ಸ್ಟ್ ಈಗ ಏನು ಮಾಡಬೇಕು ಅಂತ ಅಂದರೆ ಫೇಸ್ ಪ್ಯಾಕ್ನ ನಮ್ಮ ಒಂದು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ನೀಟಾಗಿ ನಿಮ್ಮ ಫೇಸಲ್ಲಿ ಇಲ್ಲಿ ಕೆನ್ನೆಗಾಗಿರ್ಬೋದು, ನೋಸು ಎಲ್ಲ ಕಡೆಗೂ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾನೀಗ ಫೇಸ್ ಪ್ಯಾಕನ್ನು ಈ ರೀತಿಯಾಗಿ ತಿರುಗಿಸ್ಕೊತಿದ್ದೀನಿ. ಸೊ ನಾನು ಏನು ತೋರಿಸಿದ್ನಲ್ಲ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಲ್ಲ ಅದೇ ಇಂಗ್ರೀಡಿಯೆಂಟ್ಸ್. ನೀವು ಕೈಯಲ್ಲಿ ಬೇಕಾದರೂ ಹಚ್ಕೋಬೋದು, ಇಲ್ಲ ಬ್ರಷ್ ಬರುತ್ತಲ್ಲ ಬ್ರಷಲ್ಲಿ ಹಚ್ಕೊಳ್ಳಿ. ಸುಮಾರು ಜನದ ಹತ್ರ ಬ್ರಷ್ ಇರಲ್ಲ, ಸೊ ಅದಕ್ಕೋಸ್ಕರ ನಾನು ಕೈಯಲ್ಲೇ ಹೇಗೆ ಹಚ್ಕೊಳ್ಳೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಹಣೆಯ ಭಾಗದಲ್ಲಿ ಹಚ್ಕೊಳ್ಳಿ, ನೀಟಾಗಿ ತೊಗೊಳ್ಳಿ, ಎಲ್ಲ ಕಡೆ ಕವರ್ ಮಾಡ್ಕೊಳ್ಳಿ. ನಾನು ಮಿರರ್ ತೊಗೊಂಡಿಲ್ಲ, ಸೊ ಹಚ್ಕೋತಿದ್ದೀನಿ. ನೀವು ನಿಮ್ಮ ಮಿರರ್ ಮುಂದೆ ನಿಂತ್ಕೊಂಡು ಹಚ್ಕೋಬೋದು. ನೋಡಿ ಎಷ್ಟು ನೈಸಾಗಿದೆ ಅಂದರೆ ಪ್ಯಾಕು, ನೀವು ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಒಂಚೂರು ಕೆಳಗಡೆ ಸೋರ್ತಿಲ್ಲ. ಈ ಟೆಕ್ಸ್ಚರಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನೀವು ಎಷ್ಟು ಹಾಲು ಬೇಕೋ ಅಷ್ಟು ಹಾಲನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನೀಟಾಗಿ ಹಚ್ಕೋಬೇಕಾಗುತ್ತೆ. ಸೊ ನಾನು ಯಾವುದೇ ಮಿರರ್ ನೋಡ್ಕೊಂಡು ಹಚ್ಕೋತಿಲ್ಲ, ಓಕೆನಾ? ನಿಮಗೆ ತೋರಿಸ್ತಿರೋ, ನಾನು ಮಿರರ್ ನೋಡ್ಕೊಂಡು ಹಚ್ಕೊಳಕ್ಕೆ ಆಗಲ್ಲ. ಸೊ ಈ ರೀತಿಯಾಗಿ ನೀವು ಮಿರರ್ ನೋಡ್ಕೊಂಡು ಹಚ್ಕೊಳ್ಳಿ. ಎಲ್ಲಿ ನಿಮ್ಮ ಒಂದು ನೋಸ್ ಹತ್ರ ಆಗಿರ್ಬೋದು. ನಾನು ಈ ರೀತಿಯಾಗಿ ಬೇರೆ ಬೇರೆ ಬ್ಯೂಟಿ ವೀಡಿಯೋಸ್ಗಳನ್ನ ಮಾಡ್ತೀನಿ. ಯಾವ ಥರ ಬೇಕು ನನಗೆ ಒಂದು ಕಮೆಂಟಲ್ಲಿ ತಿಳಿಸ್ಕೊಡಿ. ಫೇಸ್ ಪ್ಯಾಕ್ ಆಗಿರ್ಬೋದಾ, ಇಲ್ಲ ಡಾರ್ಕ್ ಸರ್ಕಲ್, ಇಲ್ಲ ಪಿಗ್ಮೆಂಟೇಷನ್ ಇರುತ್ತಲ್ಲ, ಇಲ್ಲಾಂದರೆ ಅಂಡರ್ ಆರ್ಮ್ಸ್ ಏನಾದರೂ ಬ್ಲ್ಯಾಕ್ ಇದೆಯಾ, ಆ ರೀತಿಯಾಗಿ ನಿಮ್ಗೆ ಏನಾದರೂ ವೀಡಿಯೋಸ್ ಬೇಕು ಅನ್ನೋದಾದರೆ ನನಗೆ ತಿಳಿಸ್ಕೊಡಿ. ಖಂಡಿತ ನಾನು ವೀಡಿಯೋ ಮಾಡಿಕೊಡ್ತೀನಿ, ಓಕೆನಾ? ಇದು ಸಖತ್ ನೈಸ್ ಇದೆ. ಇದೇ ಒಂದು ಪ್ಯಾಕನ್ನು ಇಲ್ಲಿ ನಿಮ್ಮ ನೆಕ್ ಹತ್ರ ಆಗಿರ್ಬೋದು, ಕೈಗಳು ಕಾಲುಗಳಿಗೆ ಎಲ್ಲ ಕಡೆನೂ ಹಚ್ಕೊಳ್ಳಿ. ಆಗ ನಿಮಗೆ ಇದನ್ನು ಒಂದು 15 to 20 ಮಿನಿಟ್ಸ್ ನೀವು ಬಿಡಬೇಕಾಗುತ್ತೆ. ಬಿಟ್ಟು ಆಮೇಲೆ ನೀವು ಫೇಸ್ ವಾಶ್ ಮಾಡ್ಕೋಬೇಕಾಗುತ್ತೆ. 1 ನಿಮಿಷ ನಾನು ಮಿರರ್ ನೋಡ್ಕೊಂಡು ಕರೆಕ್ಟಾಗಿ ಹಚ್ಕೊಂಡಿದ್ದೀನಿ. ಸೊ ನೋಡಿ, ಇದು ಫೇಸ್ ಪ್ಯಾಕು ಸಕ್ಕತ್ತಾಗಿದೆ. ಫೇಸ್ ಪ್ಯಾಕು ಸ್ಮೆಲ್ಲು ಕೂಡ ಸೂಪರಾಗಿದೆ. ಇದನ್ನು ಒಂದು 15 ಇಂದ 20 ಮಿನಿಟ್ಸ್ವರೆಗೂ ನಾವು ಬಿಡೋಣ. ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಹೇಗಿರುತ್ತೆ ನನ್ನ ಒಂದು ಸ್ಕಿನ್ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆ? ನಾವು ವೇಟ್ ಮಾಡೋಣ. ಒಂದು 15 to 20 ಮಿನಿಟ್ಸ್ ಆದಮೇಲೆ ನಾನು ಫೇಸ್ ವಾಶ್ ಮಾಡಿಕೊಂಡು ತೋರಿಸ್ಕೊಡ್ತೀನಿ. ಇದೆಲ್ಲ ಸ್ಟೆಪ್ಪು ನಿಮಗೆ ಗೊತ್ತಾಗಿದೆಯಲ್ಲ. ಫಸ್ಟು ಹಸಿ ಹಾಲಲ್ಲಿ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಸ್ಕ್ರಬ್ಬಿಂಗ್ ಬಂದು ಸ್ವಲ್ಪ ಹಾಲು, ಕಾಫಿ ಪೌಡರ್ ಆ್ಯಂಡ್ ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಆಫ್ ಸ್ಪೂನು. ನೆಕ್ಸ್ಟು ಫೇಸ್ ಪ್ಯಾಕ್ ನಾನು ಆಲ್ರೆಡಿ ಸ್ಮಾಲ್ ವೀಡಿಯೋ ಮಾಡಿದ್ದೀನಲ್ಲ, ಅದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಸಕ್ಕತ್ತಾಗಿದೆ ಗೈಸ್. ನನಗೆ ಎಲ್ಲರೂ ಫೇಸಲ್ಲಿ ಏನೂ ಇದಿಲ್ಲ. ನೋಡಿ ಎಷ್ಟು ಸೂಪರಾಗಿದೆ ಅಂತ ನಿಮಗೆ ಕಾಣಿಸ್ತಿದೆಯಲ್ಲ, ಒಂಚೂರು ಇದಿಲ್ಲ, ಓಕೆನಾ? ನೀಟಾಗಿ ನೀವು ಮಿರರ್ ನೋಡಿಕೊಂಡು ನೀಟಾಗಿ ಹಚ್ಕೊಳ್ಳಿ. ಅದನ್ನೇ ಇಲ್ಲೆಲ್ಲ ಹತ್ತುವಾಗ ಹಿಂದೆಗಡೆ ಕುತ್ತಿಗೆ, ಹ್ಯಾಂಡ್ಸ್ಗೂ ಕೂಡ ನೀವು ಇದನ್ನೇ ಅಪ್ಲೈ ಮಾಡ್ಕೋಬೋದು, ಓಕೆನಾ? ಫುಲ್ ಬಾಡಿ ಪ್ಯಾಕು ನಾನು ಇದರಲ್ಲಿ ಹೇಳ್ಕೊಟ್ಟು, ಇದನ್ನು ಕೂಡ ನೀವು ಫುಲ್ ಇದು ಕೈಗೆ, ಕಾಲಿಗೆ ಎಲ್ಲ ಕಡೆಯೂ ಹಚ್ಕೋಬೋದು, ಓಕೆನಾ? ಸೊ ನಾನು ಇದನ್ನು 15 ಮಿನಿಟ್ಸ್ ಬಿಡ್ತೀನಿ. ಬಿಟ್ಟಿದ್ದಾದಮೇಲೆ ನಾನು ವಾಶ್ ಮಾಡಿಕೊಂಡು ತೋರಿಸ್ತೀನಿ, ಓಕೆ? ಗೈಸ್, ಫೇಸ್ಗೆ ಹಚ್ಕೊಂಡಿದ್ದಾಯಿತು. ನಾನೀಗ ಕೈಗೂ ಕೂಡ ಹಚ್ಕೊಂಡು ಬಂದಿದ್ದೀನಿ, ಓಕೆನಾ? ಈ ರೀತಿಯಾಗಿ ನಿಮ್ಮ ಕೈಗಳಿಗೂ ಕೂಡ ಹಚ್ಕೋಬೇಕಾಗುತ್ತೆ. ಎಲ್ಲ ನಿಮ್ಮ ಫೇಸ್ ಆಗಿರ್ಬೋದು, ಕೈಗೆ ಎಲ್ಲದಕ್ಕೂ ನೋಡಿ ಈ ರೀತಿಯಾಗಿ ಹಚ್ಕೋಬೇಕಾಗುತ್ತೆ. ನೋಡಿದ್ರಾ? ಸೊ ನಾನು ಇಲ್ಲೇ ಲೈವಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಹಚ್ಕೊಂಡು ಥರ ನೀವು ಇಲ್ಲಿ ಸ್ಕ್ರಬ್ ಮಾಡ್ಕೊತಾ ಇರಿ. ಆಮೇಲೆ ಒಂದು 5 ನಿಮಿಷ ಸ್ಕ್ರಬ್ ಮಾಡಿ 15 ಮಿನಿಟ್ಸ್ ಬಿಟ್ಬಿಡಿ. ಸೊ ಬಿಟ್ಬಿಟ್ಟಾದ್ಮೇಲೆ ನಿಮಗೆ ಅಂದರೆ ವಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ, ಓಕೆನಾ? ಆಮೇಲೆ ನಾನು ತೋರಿಸ್ತೀನಿ. ನೋಡ್ತಾ ಇದ್ದೀರಾ? ಸೊ ನಿಮ್ಮ ಹ್ಯಾಂಡ್ಸ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ನೋಡಿ ಬರಲ್ಲ. ಸೊ ಇದು ನಾವು ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಕೊಂಡು ಹೇಗಿದೆ ಅಂತೇಳಿ ರಿಸಲ್ಟ್ ನೋಡೋಣ. ಸೊ ಇಲ್ಲಿವರೆಗೂ ನಾನು ಹಚ್ಕೊಂಡಿದ್ದೀನಿ, ಓಕೆನಾ? ನೋಡಿ ಹೇಗಿದೆ, ಸೂಪರ್ ಅಲ್ಲ? ಸೊ ಬನ್ನಿ 15 ನಿಮಿಷ ವೆಯ್ಟ್ ಮಾಡೋಣ, ನಂತರ ವಾಶ್ ಮಾಡಿ ತೋರಿಸ್ತೀನಿ ಹೇಗಿತ್ತು ಅಂತ. 20 ಮಿನಿಟ್ಸ್ ಆದಮೇಲೆ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಯಾವ ಥರ ರಿಸಲ್ಟ್ ಅಂತ ನಿಮಗೆ ಲೈವಲ್ಲೇ ತೋರಿಸ್ತೀನಿ. ಸೊ ನೀಟಾಗಿ ನಮ್ಮ ಹ್ಯಾಂಡ್ಸು ಅಷ್ಟೇ, ಹ್ಯಾಂಡ್ಸು ಕೂಡ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿ ಎಲ್ಲ ನೀಟಾಗಿ ಒರೆಸ್ಕೊಳ್ಳಿ, ಓಕೆನಾ? ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಯಾವ ಥರ ನೀವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಬೇಕು.
ಮುಖಕ್ಕೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ, ಹ್ಯಾಂಡ್ಸ್ಗೆ ಬಾಡಿ ಲೋಷನನ್ನು ಅಪ್ಲೈ ಮಾಡ್ಕೊಳ್ಳಿ. ಆಗ ನಿಮಗೆ ಎಷ್ಟು ಚೆನ್ನಾಗಿ ಲುಕ್ ಬರುತ್ತೆ ಅಂತ ನೀವೇ ನೋಡ್ಬೋದು. ಒಂದು ಟವಲಲ್ಲಿ ಒರೆಸ್ಕೊಂಡು ಬಂದಿದ್ದೀನಿ. ಸೊ ಹ್ಯಾಂಡ್ಸು ಅಷ್ಟೇ ಫುಲ್ಲು ಸಾಫ್ಟ್ ಆಗಿದೆ. ಇದು ಬಾಡಿ ಲೋಷನ್ ಮಾಯ್ಶ್ಚರೈಸರು ಫೇಸ್ಗೆ ಹಚ್ಕೊಳ್ಳಿ, ಹ್ಯಾಂಡ್ಸ್ಗೆಲ್ಲ ಬಾಡಿ ಲೋಷನ್ ಹಚ್ಕೊಳ್ಳಿ ನಿಮಗೆ ಸ್ಮೂತ್ ಆಗುತ್ತೆ. ಸೊ ಸ್ವಲ್ಪ ಹೊತ್ತಾದಮೇಲೆ ನೋಡಿ, ಸಾಯಂಕಾಲದಷ್ಟಕ್ಕೆ ಸಖತ್ತು ಗ್ಲೋ ಬಂದಿರುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗಲೇ ನನ್ನ ಫೇಸು ಯಾವ ಥರ ಗ್ಲೋ ಬಂದಿದೆ ಅಂತೇಳಿ. ಸೊ ನೋಡಿ ಎಷ್ಟು ಗ್ಲೋ ಬಂದಿದೆ ಅಂತೇಳಿ ನಿಮಗೆ ಕಾಣಿಸ್ತಿದೆ ಅಲ್ಲ. ಸೊ ಇದೆಲ್ಲನೂ ಸಾಫ್ಟಾಗಿ ಆಗಿದೆ, ಸಕ್ಕತ್ತಾಗಿದೆ. ಸೊ ನೀವು ಕೂಡ ಈ ಒಂದು ಏನಂತಾರೆ ಫೇಸ್ ಪ್ಯಾಕನ್ನು, ಅಂದರೆ ನಿಮ್ಮ ಒಂದು ಬಾಡಿ ಪ್ಯಾಕ್ ಅಂತಲೇ ಹೇಳ್ಬೋದು. ಸ್ಕಿನ್ ವೈಟ್ನಿಂಗ್, ಟ್ಯಾನ್ ರಿಮೂವ್ ಕೂಡ ಆಗುತ್ತೆ, ನಿಮ್ಮ ಸ್ಕಿನ್ ಅನ್ನೋದು ಕೂಡ ವೈಟ್ ಆಗುತ್ತೆ. ಸೊ ನಿಮಗೆ ಇದು ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಫೇಸ್ ಆಗಿರ್ಬೋದು, ಸೊ ಹ್ಯಾಂಡ್ಸ್ ಆಗಿರ್ಬೋದು, ನನಗೆ ನೋಡ್ತಾ ಇರ್ಬೋದು ಸೊ ಯಾವ ಥರ ಸ್ಮೂತ್ ಆಗಿದೆ. ಸೊ ಸ್ಮೂತಾಗಿ ನನ್ನ ಸ್ಕಿನ್ ಎಲ್ಲ ಸೂಪರಾಗಿ ಕಾಣಿಸ್ತಿದೆ. ಸೊ ಸ್ವಲ್ಪ ಬ್ರೈಟ್ ಆಗಿದೆ. ಸೊ ಇನ್ನು ನಿಮಗೆ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತಿರ್ತಾನೆ ನನ್ನ ಫೇಸು ಯಾವ ಥರ ಇದೆ ಅಂತೇಳಿ ಗೊತ್ತಾಗ್ತಿದೆ. ಸೊ ಸ್ವಲ್ಪ ಈವ್ನಿಂಗ್ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಗ್ಲೋ ಬರುತ್ತೆ. ಸೊ ನೀವು ನೆಕ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ, ಹ್ಯಾಂಡ್ಸ್ಗೆ, ಸೊ ಲೆಗ್ಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಇದು ಯಾವುದೇ ರೀತಿ ಅಂತ ನಿಮಗೆ ಸ್ಕಿನ್ಗೆ ಡಿಸ್ಟರ್ಬೆನ್ಸ್ ಮಾಡಲ್ಲ. ಸೊ ಸಾಫ್ಟಾಗಿರುತ್ತೆ. ಎಷ್ಟು ನೈಸ್ ಆಗಿತ್ತು ಅಂತ ನೀವೇ ನೋಡಿದ್ರಲ್ವಾ. ಸೊ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಬಿಸಿಲಲ್ಲಿ ಓಡಾಡ್ತಿರ್ತಾರೆ, ಟ್ಯಾನ್ ಆಗಿರುತ್ತೆ, ಟ್ಯಾನ್ ರಿಮೂವಲ್ ಈ ಥರದ್ರಲ್ಲಿ ಮಾಡ್ಕೋಬೋದು. ಓಕೆನಾ, ಎಲ್ಲ ಹೋಮ್ ರೆಮಿಡೀಸ್ ಈಚೆಯಿಂದ ತರೋವಂಥದ್ದು ಏನಿಲ್ಲ, ಈಸಿ ಆಗಿರುತ್ತೆ. ಸೊ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಇನ್ನೂ ಬೇರೆ ಯಾವ ಥರ ಹೋಮ್ ರೆಮಿಡೀಸ್ ಏನಾದ್ರು ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.